ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ 161ನೇ ಪ್ರಶ್ನೆ. ಓಕೆ, 18ನೇ ವಿಡಿಯೋ ಇದಾಗಿರುತ್ತೆ. ಫಿಸಿಕ್ಸ್ MCQ ಸೀರೀಸ್ ನ 18ನೇ ವಿಡಿಯೋ ಇದಾಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ನೋಡಿ. ರಾಕೆಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. In an electronic watch, component corresponding to the pendulum of a pendulum clock is crystal oscillator ಆಗಿರುತ್ತೆ. The hydraulic brakes used in automobiles is a direct application of Pascal's law. ಏನು ಹೈಡ್ರಾಲಿಕ್ ಬ್ರೇಕ್ಸ್ ಅನ್ನ ಆಟೋಮೊಬೈಲ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ, ದಟ್ ಇಸ್ ದ ಡೈರೆಕ್ಟ್ ಅಪ್ಲಿಕೇಶನ್ಸ್ ಆಫ್ ಪಾಸ್ಕಲ್ಸ್ ಲಾ ಆಗಿರುತ್ತೆ. ಇನ್ ಟಿವಿ ಟ್ರಾನ್ಸ್ಮಿಷನ್, ಸೌಂಡ್ ಅಂಡ್ ವಿಡಿಯೋ ಸಿಗ್ನಲ್ಸ್ ಆರ್ ಟ್ರಾನ್ಸ್ಮಿಟೆಡ್ ಸೈಮಲ್ಟೇನಿಯಸ್ಲಿ. ಟಿವಿ ಟ್ರಾನ್ಸ್ಮಿಷನ್ ಏನಾಗುತ್ತೆ, ಸೌಂಡ್ ಮತ್ತೆ ವಿಡಿಯೋ ಸಿಗ್ನಲ್ಸ್ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಟ್ರಾನ್ಸ್ಮಿಟೆಡ್ ಆಗುತ್ತೆ. ಇಫ್ ಎ ಬೈಮೆಟಾಲಿಕ್ ಸ್ಟ್ರಿಪ್ ಇಸ್ ಹೀಟೆಡ್, ಏನಾಗುತ್ತೆ, ಒಂದು ಬೈಮೆಟಾಲಿಕ್ ಸ್ಟ್ರಿಪ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ನಾವು ಹೀಟ್ ಮಾಡಿದಾಗ ಅದು ಬೆಂಡ್ ಟುವರ್ಡ್ಸ್ ದ ಮೆಟಲ್ ವಿತ್ ಲೋವರ್ ಎಕ್ಸ್ಪಾನ್ಷನ್. ಓಕೆ, ಲೋವರ್ ಥರ್ಮಲ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಏನಿರುತ್ತಲ್ವಾ, ಅದ್ರ ಮುಖಾಂತರ ಅದು ಅದ್ರ ಜೊತೆಗೇನೆ ಅದು ಬೆಂಡ್ ಆಗುತ್ತೆ. ಬೆಂಡ್ ಟುವರ್ಡ್ಸ್ ಮೆಟಲ್ ವಿತ್ ಲೋವರ್ ಥರ್ಮಲ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದರೆ, ABCD. ಓಕೆ, ABCD ಕೊಟ್ಟಿದ್ದಾರೆ, ಮ್ಯಾಚ್ ಮಾಡ್ಬೇಕು ನಾವು ಅದನ್ನ. ಓಕೆ, ಎಗೆ ಎಲೆಕ್ಟ್ರಿಕ್ ಫೋರ್ಸ್ ಅನ್ನ ಕಂಡಿಡಿದಂತವ್ರು ಯಾರು? ನ್ಯೂಟನ್ ರವರು. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಏನು? ಕೂಲಂಬ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವೋಲ್ಟ್ಸ್ ಬಿಟ್ವೀನ್ ಟೂ ಚಾರ್ಜ್ಡ್ ಬಾಡೀಸ್ ಅಂತ ಹೇಳ್ತೀವಿ. ಇನ್ನು ಎಲೆಕ್ಟ್ರಿಕ್ ಕೆಪಾಸಿಟಿ ಬಂದು ಫರಾಡ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಕೆಪಾಸಿಟಿ ಫರಾಡ್ ಅಂತ ಹೇಳ್ತೀವಿ. ಓಕೆ, 1 ಮೈಕ್ರಾನ್ ಈಸ್ ಈಕ್ವಲ್ ಟು ಅಂತ ಹೇಳಿದ್ರೆ, 1 ಮೈಕ್ರಾನ್ ಯಾವಾಗ್ಲೂ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ 10 to the power of -3 millimeter 1 micron. ಸೊ ಅದನ್ನ ಯಾವ ರೀತಿ ಹೇಳ್ತೀವಿ? 1 by 1000th of millimeter. ಓಕೆ, 1 horse power is equal to ಎಷ್ಟು? 746 watts. Okay, what is the number of basic units in international system of units ಅಂತ ಹೇಳಿದರೆ, that is 7 international system of units. ಯಾರೆಲ್ಲ ಇಲ್ಲ ನಮ್ಗೆ ಥಿಯರಿ ಕ್ಲಾಸ್ ಬೇಕು ಅಂತ ಹೇಳಿದ್ರೆ, ವಿ ವಿಲ್ ಆಲ್ಸೋ, ಅಂದ್ರೆ ಈಗ ಆಲ್ರೆಡಿ ಥಿಯರಿ ಕ್ಲಾಸಸ್ ಕಂಪ್ಲೀಟ್ ಆಗಿದೆ ಫಿಸಿಕ್ಸ್, ಬಟ್ ದಟ್ ಈಸ್ ಅಕಾರ್ಡಿಂಗ್ ಟು ಶಾರ್ಟ್ ನೋಟ್ಸ್. ಓಕೆ, ಸೊ ನಮ್ಗೆ ಕ್ಲಿಯರ್ ಕಟ್ ಆಗಬೇಕು ಅನ್ನೋರಾದ್ರೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ಮಾಡ್ತಾ ಹೋಗೋಣ. ಓಕೆ, ಮ್ಯಾಚ್ ದ ಫಾಲೋಯಿಂಗ್. ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಅದರದ್ದು ಯೂನಿಟ್ ಅನ್ನ ಹೇಳ್ತಾ ಹೋಗ್ಬೇಕು. ಎಲೆಕ್ಟ್ರಿಕ್ ಫೋರ್ಸ್ ಬಂದ್ಬಿಟ್ಟು ನ್ಯೂಟನ್. ಓಕೆ, ಫೋರ್ಸ್ ನ್ಯೂಟನ್. ಓಕೆ, ಅಂಡ್ ಎಲೆಕ್ಟ್ರಿಕ್ ಚಾರ್ಜ್ ಕೂಲಂಬ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವೋಲ್ಟ್ ಬಿಟ್ವೀನ್ ಟೂ ಚಾರ್ಜರ್ ಬಾಡೀಸ್. ಎಲೆಕ್ಟ್ರಿಕ್ ಕೆಪಾಸಿಟಿ ಫರಾಡ್. ಇಫ್ ಯು ಸ್ವಿಮ್, ನೋಡಿ, ಇಫ್ ಯು ಸ್ವಿಮ್ 1 ಕಿಲೋಮೀಟರ್, ಇವಾಗ ನೀವು 1 ಕಿಲೋಮೀಟರ್ ಸ್ವಿಮ್ ಮಾಡಿದ್ರೆ, ಹೌ ಮೆನಿ ಮೈಲ್ಸ್ ಡೂ ಯು ಸ್ವಿಮ್? 1 ಕಿಲೋಮೀಟರ್ ನೀವು ಸ್ವಿಮ್ ಮಾಡಿದ್ರೆ ಹೌ ಮೆನಿ ಮೈಲ್ಸ್ ಡೂ ಯು ಸ್ವಿಮ್ ಅಂತ ಕೇಳಿದರೆ, ಸೊ ಅದನ್ನ ಮೈಲ್ಸ್ ಲೆಕ್ಕದಲ್ಲಿ ಹೇಳಿದಾಗ ಎಷ್ಟಾಗುತ್ತೆ? 0.62 ಆಗುತ್ತೆ. ಓಕೆ, ಯಾವಾಗ್ಲೂ ನೋಡಿ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 0.62
0.621 ಮೈಲ್ಸ್ ಆಗಿರುತ್ತೆ. ಓಕೆ, 0.621 ಅನ್ನೋದು ಅಪ್ರಾಕ್ಸಿಮೇಟ್ ಆಗಿ ಈಕ್ವಲ್ ಆಗಿರುವಂತದ್ದು. ಓಕೆ, ಒನ್ ಕಿಲೋಮೀಟರ್ ಈಸ್ ಈಕ್ವಲ್ ಟು 0.62. ಓಕೆ, ಅದೇ 1 ಕಿಲೋಮೀಟರ್ ನೋಡಿ, ಅದೇ 1 ಮೈಲ್ ಅಂತ ಕೇಳಿದಾಗ 1 ಮೈಲು ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರೆ 1.6 ಕಿಲೋಮೀಟರ್. ಓಕೆ, 1 ಮೈಲ್ ಅಂತ ಹೇಳಿದ್ರೆ 1.5 ಕಿಲೋಮೀಟರ್ ಅಷ್ಟು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ. ಓಕೆ, ಸೊ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ ಈಗ. ರೆಸಿಸ್ಟೆನ್ಸು ಓಮ್, ಕರೆಂಟು ಫೋರ್ಸು, ರೆಸಿಸ್ಟೆನ್ಸ್ ಏನು ಓಮ್, ಹೌದಲ್ವಾ? ಇನ್ನು ಕರೆಂಟು ಆಂಪಿಯರ್ ಅಂತ ಹೇಳ್ತೀವಿ, ಫೋರ್ಸು ನ್ಯೂಟನ್, ಪವರ್ ವ್ಯಾಟ್. ಮ್ಯಾಚ್ ದ ಫಾಲೋಯಿಂಗ್. ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಸ್ಟಾರ್ಸ್ ಏನಿರುತ್ತಲ್ವಾ, ಅದನ್ನ ಏನಂತ ಹೇಳ್ತೀವಿ? ಲೈಟ್ ಇಯರ್ ಅಂತ ಹೇಳ್ತೀವಿ. ಇನ್ನರ್ ಆಟೋಮಿಕ್ ಡಿಸ್ಟೆನ್ಸಸ್ ಇನ್ ಎ ಸಾಲಿಡ್, ಸಾಲಿಡ್ ಅಲ್ಲಿ ಇರುವಂತಹ ಇನ್ನರ್ ಆಟೋಮಿಕ್ ಡಿಸ್ಟೆನ್ಸಸ್ ಏನಿರುತ್ತಲ್ವಾ, ಅದನ್ನ ಏನಂತ ಕರೀತಾರೆ? ಅದನ್ನ ಫರ್ಮಿ ಅಂತ ಕರೀತಾರೆ. ಓಕೆ, ಅದನ್ನೇನಂತ ಡಿನೋಟ್ ಮಾಡ್ತಾರೆ? ಫರ್ಮಿ ಅಂತ ಡಿನೋಟ್ ಮಾಡ್ತಾರೆ. ನೋ ಫರ್ಮಿ ಅಂತ ಹೇಳೋದಿಲ್ಲ ಅದನ್ನ. ಎಸ್, ನೋಡಿ, ಇನ್ನರ್ ಆಟೋಮಿಕ್ ಡಿಸ್ಟೆನ್ಸಸ್, ಸಾಲಿಡ್ ಅಲ್ಲಿ ಇರುವಂತಹ ಇನ್ನರ್ ಆಟೋಮಿಕ್ ಡಿಸ್ಟೆನ್ಸಸ್ ಏನಿರುತ್ತಲ್ವಾ, ಈಗ ಆಟೋಮಿಕ್ ಅಯಾನ್ ಇಂಟರ್ ಆಟೋಮಿಕ್ ಡಿಸ್ಟೆನ್ಸಸ್ ಇನ್ ಎ ಸಾಲಿಡ್ ಏನಿರುತ್ತೆ, ಆ ಡಿಸ್ಟೆನ್ಸಸ್ ಅನ್ನ ಆಂಜಿಸ್ಟ್ರಾಮ್ ಅಲ್ಲಿ ಏನ್ ಹೇಳ್ತಾರೆ? ರೆಪ್ರೆಸೆಂಟ್ ಮಾಡ್ತಾರೆ, ಮೆಜರ್ಡ್ ಇನ್ ಆಂಜಿಸ್ಟ್ರಾಮ್ಸ್. ಓಕೆ, ಅಂಡ್ ಸೈಜ್ ಆಫ್ ನ್ಯೂಕ್ಲಿಯಸ್ ಏನಿದೆಯಲ್ಲ, ಸೈಜ್ ಆಫ್ ನ್ಯೂಕ್ಲಿಯಸ್ ಅದನ್ನ ಯಾವ್ದ್ರಲ್ಲಿ ಡಿನೋಟ್ ಮಾಡ್ತಾರೆ? ಸೈಜ್ ಆಫ್ ನ್ಯೂಕ್ಲಿಯಸ್ ಅನ್ನ ಯಾವ್ದ್ರ ಮುಖಾಂತರ ಹೇಳ್ತಾರೆ ಅಂತ ಹೇಳಿದ್ರೆ, ಫರ್ಮಿ ಅಂತ ಹೇಳ್ತಾರೆ. ವೇವ್ ಲೆಂತ್ ಆಫ್ ಇನ್ಫ್ರಾರೆಡ್ ಲೇಸರ್, ವೇವ್ ಲೆಂತ್ ಆಫ್ ಇನ್ಫ್ರಾರೆಡ್ ಲೇಸರ್ದು ಮೈಕ್ರಾನ್ಸ್ ಅಲ್ಲಿ ಡಿನೋಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಆನಿಮೋಮೀಟರ್, ಅದರದ್ದು ಕೆಲಸ ಏನು? ಆನಿಮೋಮೀಟರ್ದು ವೆಲಾಸಿಟಿ ಆಫ್ ಫ್ಲೂಯಿಡ್ ವೆಲಾಸಿಟಿ ಕಂಡು ಹಿಡಿಯೋದಕ್ಕೆ. ಇನ್ನು ಟ್ಯಾಕೋಮೀಟರ್ ಅಂತ ಹೇಳ್ತೀವಿ. ಟ್ಯಾಕೋಮೀಟರ್ ರೊಟೇಷನ್ ಸ್ಪೀಡ್ ಅಥವಾ ಸ್ಪೀಡ್ ರೊಟೇಷನ್. ಪೈರೋಮೀಟರ್ ಹೈ ಟೆಂಪರೇಚರ್. ಓಕೆ, ಇನ್ನು ಡೈನಮೋಮೀಟರ್ ಅದು ಪವರ್ ಆಫ್ ಮಷಿನ್ ಅಂತ ಹೇಳ್ತೀವಿ. ಓಕೆ, the picture tube of a black and white TV set has only one electron gun that produces the picture on its screen. The number of electron guns a color picture tube has is ಅಂತ ಕೇಳಿದರೆ. ನೋಡಿ, ಒಂದು ಪಿಕ್ಚರ್ ಟ್ಯೂಬ್, ಒಂದು ಪಿಕ್ಚರ್, ಇವಾಗ ಒಂದು ಟಿವಿ ಅಂತ ಅನ್ಕೊಂಡ್ರೆ ಅದರಲ್ಲಿ ವೈಟ್ ಅಂಡ್ ಬ್ಲಾಕ್ ಟಿವಿದು ಪಿಕ್ಚರ್ ಟ್ಯೂಬ್ ಓನ್ಲಿ 1 ಎಲೆಕ್ಟ್ರಾನ್ ಗನ್ ಅನ್ನ ಒಳಗೊಂಡಿದೆ ಅಂತ ಇಟ್ಕೊಳ್ಳಿ. ದಟ್ ಪ್ರೊಡ್ಯೂಸಸ್ ದ ಪಿಕ್ಚರ್ ಆನ್ ಇಟ್ಸ್ ಸ್ಕ್ರೀನ್. ಸೊ ದ ನಂಬರ್ ಆಫ್ ಎಲೆಕ್ಟ್ರಾನ್ ಗನ್ಸ್ ಎ ಕಲರ್ ಪಿಕ್ಚರ್ ಟ್ಯೂಬ್ ಹ್ಯಾಸ್ ಅಂತ ಕೇಳಿದಾರೆ. ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಟಿವಿಗೆ ಓನ್ಲಿ 1 ಎಲೆಕ್ಟ್ರಾನ್ ಗನ್ ಅನ್ನ ಇಟ್ಕೊಂಡಿದ್ದಾರೆ, ದಟ್ ಪ್ರೊಡ್ಯೂಸಸ್ ದ ಪಿಕ್ಚರ್ ಆನ್ ಇಟ್ ಸ್ಕ್ರೀನ್ಗೆ. ಹಾಗಾದ್ರೆ ಕಲರ್ ಟಿವಿಗೆ, ಕಲರ್ ಪಿಕ್ಚರ್ ಟ್ಯೂಬಿಗೆ ಅಥವಾ ಕಲರ್ ಪಿಕ್ಚರ್ ಟ್ಯೂಬ್ ಬೇಕು ಅಂತ ಹೇಳಿದ್ರೆ ಎಷ್ಟು ಎಲೆಕ್ಟ್ರಾನ್ ಗನ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ದಟ್ ಇಸ್ 3. ಓಕೆ, ಮೋಸ್ಟ್ ಎಫಿಷಿಯಂಟ್ ಇಂಜಿನ್ ಯಾವುದು ಅಂತ ಕೇಳಿದ್ರೆ ಮೋಸ್ಟ್ ಎಫಿಷಿಯಂಟ್ ಇಂಜಿನ್ ಬಂದು ಎಲೆಕ್ಟ್ರಿಕ್ ಇಂಜಿನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎ ಥರ್ಮೋಫ್ಲಾಸ್ಕ್ ಅಂತ ಹೇಳಿದ್ದಾರೆ. ಓಕೆ, ಥರ್ಮೋಫ್ಲಾಸ್ಕಿಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಯಾವ್ದು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಇಟ್ ಇಸ್ ಅ ಪ್ರಾಕ್ಟಿಕಲ್ ಡಿವೈಸ್ ಇನ್ ವಿಚ್ ದ ಹೀಟ್ ಫ್ಲೋಯಿಂಗ್ ಇನ್ ಟು ಆರ್ ಔಟ್ ಆಫ್ ದ ಸಿಸ್ಟಮ್ ಬೈ ಕಂಡಕ್ಷನ್, ಕನ್ವೆಕ್ಷನ್ ಅಂಡ್ ಅಥವಾ ರೇಡಿಯೇಷನ್ ಈಸ್ ರೆಡ್ಯೂಸ್ಡ್ ಆಸ್ ಮಚ್ ಆಸ್ ಪಾಸಿಬಲ್. This is right answer. And another one, it consists of double walled glass wall is also right. Okay,
ಆನ್ ಎಲೆಕ್ಟ್ರಿಕ್ ಮೋಟಾರ್ ರನ್ಸ್ ಆನ್ ವಿಚ್ ಪ್ರಿನ್ಸಿಪಲ್ ಅಂತ ಇದೆ. ಓಕೆ, ಒಂದು ಎಲೆಕ್ಟ್ರಿಕ್ ಮೋಟಾರ್ ಇದೆ ಅಂತ ಹೇಳಿದ್ರೆ ಅದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ರನ್ ಆಗುತ್ತೆ ಅಂತ ನೋಡೋದಾದ್ರೆ, ಎ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೀಲ್ಸ್ ಎ ಫೋರ್ಸ್. ಈ ಪ್ರಿನ್ಸಿಪಲ್ ಏನಿದೆಯಲ್ಲ, ಎ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್, ಓಕೆ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಿರುತ್ತೆ in that direction that is perpendicular to the external magnetic field, okay, that feels a force. So ಹಾಗಾಗಿ ಆ ಒಂದು ಪ್ರಿನ್ಸಿಪಲ್ ಮೇಲೆನೆ ಎಲೆಕ್ಟ್ರಾನಿಕ್ ಮೋಟಾರ್ ಅಥವಾ ಎಲೆಕ್ಟ್ರಿಕ್ ಮೋಟಾರ್ ರನ್ ಆಗುವಂಥದ್ದು. ಬಾಲ್ ಬಿಯರಿಂಗ್ಸ್ ಆರ್ ಯೂಸ್ಡ್ ಅಥವಾ ಬಾಲ್ ಬೇರಿಂಗ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಆರ್ ಯೂಸ್ಡ್ ಟು ರಿಡ್ಯೂಸ್ ಫ್ರಿಕ್ಷನ್ ಬೈ ರಿಡ್ಯೂಸಿಂಗ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್ ವಿತ್ ಯೂಸ್ ಆಫ್ ಮೆಟಾಲಿಕ್ ಬಾಲ್ಸ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಎ ಮೈಕ್ರೋ ಪ್ರೊಸೆಸರ್ ಇನ್ ಎ ಕಂಪ್ಯೂಟರ್? ಕಂಪ್ಯೂಟರ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್ ನ ಕೆಲಸ ಏನು ಅಂತ ಹೇಳಿದ್ರೆ, ಸಿಪಿಯು ನ ಎಲ್ಲ ಕೆಲಸ ಇದು ಮಾಡುತ್ತೆ ಮೈಕ್ರೋ ಪ್ರೊಸೆಸರ್. ಓಕೆ, ಇನ್ನು ಗಿವನ್ ಹ್ಯೂಮಿಡಿಟಿ ಎಚ್ ಹೈ, ಆಮೇಲೆ ವಿಂಡ್ ವೆಲಾಸಿಟಿ ಡಬ್ಲ್ಯೂ ಲೋ, ಬಿ ಅನ್ನುವಂಥದ್ದು ಟೆಂಪರೇಚರ್ ಟಿ ಕೊಟ್ಟಿದ್ದಾರೆ. ಸೊ ಡೆಸರ್ಟ್ ಕೂಲರ್ ಈಸ್ ಅನ್ ಅಪ್ರೋಪ್ರಿಯೇಟ್ ಕೂಲಿಂಗ್ ಡಿವೈಸ್ ಫಾರ್ ರೀಜನ್ಸ್ ವೇರ್ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಹ್ಯೂಮಿಡಿಟಿ ಹೆಚ್ಚೇನಿದೆ ಅದು ಹೈ. ಓಕೆ, ಅಂಡ್ ಎ ಅನ್ನುವಂಥದ್ದು ಎಸ್, ಈಗ ನೋಡಿ ಹ್ಯೂಮಿಡಿಟಿ ಹೆಚ್ಚು, ಹೈ ಅನ್ನೋದು ಎ, ಓಕೆ, ವಿಂಡ್ ವೆಲಾಸಿಟಿ ಡಬ್ಲ್ಯೂ, ಲೋ ಅನ್ನುವಂಥದ್ದು ಬಿ, ಟೆಂಪರೇಚರ್ ಅನ್ನುವಂಥದ್ದು ಟಿ. ಸೊ ಡೆಸರ್ಟ್ ಕೂಲರ್ ಏನಿದೆಯಲ್ಲ, ಡೆಸರ್ಟ್ ಕೂಲರ್ ಏನಿದೆಯಲ್ಲ, ಇಟ್ ಈಸ್ ಅನ್ ಅಪ್ರೋಪ್ರಿಯೇಟ್ ಕೂಲಿಂಗ್ ಡಿವೈಸ್ ಫಾರ್ ರೀಜನ್ಸ್. ಅಂದ್ರೆ ಯಾವ ಒಂದು ರೀಜನ್ಸ್ಗೆ ಇದು ಒಂದು ಅಪ್ರೋಪ್ರಿಯೇಟ್ ಸೂಕ್ತ ಅಂತ ಅನ್ಸುತ್ತೆ ಅಂತ ಕೇಳಿದರೆ, ದಟ್ ಈಸ್ humidity low, wind velocity high, okay, wind velocity high ಇರಬೇಕು and temperature high. Okay, so option is ಹ್ಯೂಮಿಡಿಟಿ ಲೋ ಇರಬೇಕು, ವಿಂಡ್ ವೆಲಾಸಿಟಿ ಹೈ ಇರಬೇಕು, ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರಬೇಕು, ವಿಂಡ್ ವೆಲಾಸಿಟಿನೂ ಹೈ ಇರಬೇಕು, ಆಮೇಲೆ ಹ್ಯೂಮಿಡಿಟಿ ಕಡಿಮೆ ಇರಬೇಕು. ಸೊ ಈ ರೀತಿಯಾಗಿರುವಂತಹ ರೀಜನ್ಗೆ ಡೆಸರ್ಟ್ ಕೂಲರ್ ಏನಿರುತ್ತಲ್ಲ, ದಿಸ್ ಇಸ್ ಅಪ್ರೋಪ್ರಿಯೇಟ್ ಕೂಲಿಂಗ್ ಡಿವೈಸ್ ಅಂತ ಹೇಳ್ತೀವಿ. Copper wires are generally used for electrical power transmission instead of iron wires because ಅಂತ ಹೇಳಿದರೆ, ನೋಡಿ ಕಾಪರ್ ವೈರ್ಸ್ ಏನಿರುತ್ತೆ ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಐರನ್ ವೈರ್ಸ್ ನ ಬದಲಾಗಿ. ಕಾರಣ ಏನು ಅಂತ ಹೇಳಿದ್ರೆ, ಕಾಪರ್ ಕ್ಯಾನ್ ಟೇಕ್ ಹೈಯರ್ ಪವರ್ ದ್ಯಾನ್ ಐರನ್. ಅದಕ್ಕೋಸ್ಕರ ಹೂ ಇನ್ವೆಂಟೆಡ್ ದ ಲೇಸರ್? ಲೇಸರ್ ನ ಇನ್ವೆಂಟೆಡ್ ಮಾಡಿದ್ದು ಟೌನ್ಸ್. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದ್ರೆ, ಕಂಡಕ್ಷನ್, ಕನ್ವೆನ್ಷನ್, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಅಬ್ಸಾರ್ಪ್ಷನ್. ಓಕೆ, ಕಂಡಕ್ಷನ್ ಇದು ಸಾಲಿಡ್ ಮೀಡಿಯಂ. ಓಕೆ, ಕನ್ವೆಕ್ಷನ್ ಅನ್ನುವಂಥದ್ದು ಏರ್. ಓಕೆ, ಏರ್ ಮೀಡಿಯಂ. ಓಕೆ, ರೇಡಿಯೇಷನ್ ಏನಿರುತ್ತಲ್ವಾ, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ವ್ಯಾಕ್ಯೂಮ್. ಹೌದಾ, ರೇಡಿಯೇಷನ್ ಏನು ವ್ಯಾಕ್ಯೂಮ್. ಇನ್ನು ಅಬ್ಸಾರ್ಪ್ಷನ್ ಏನಿದೆಯಲ್ಲ, ರೇಡಿಯೇಷನ್ ವ್ಯಾಕ್ಯೂಮ್ ಆಯ್ತು, ಅಬ್ಸಾರ್ಪ್ಷನ್ ಏನಿದೆಯಲ್ಲ, ಅಬ್ಸಾರ್ಪ್ಷನ್ ಬಂದು ಬ್ಲಾಕ್ ಸರ್ಫೇಸ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದರೆ, ಸೊ ನೋಡ್ತಾ ಹೋಗೋಣ. ಮೊದಲನೇದು, ಸ್ಮಾರ್ಟ್ ಕಾರ್ಡ್ ಈಸ್ ಎ ಪ್ಲಾಸ್ಟಿಕ್ ಕಾರ್ಡ್ ವಿತ್ ಆನ್ ಎಂಬೆಡೆಡ್ ಮೈಕ್ರೋ ಚಿಪ್ ಅಂತ ಇದೆ. ಹೌದು, ಸ್ಮಾರ್ಟ್ ಕಾರ್ಡ್ ಅಂತ ಅಂದ್ರೆ ಅದನ್ನ ಇದೇ ರೀತಿನೇ ಮಾಡಿರ್ತಾರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ಡಿಜಿಟಲ್ ಟೆಕ್ನಾಲಜಿ ಅನ್ನುವಂಥದ್ದು ಇಟ್ ಇಸ್ ಪ್ರೈಮರ್ಲಿ ಯೂಸ್ಡ್ ವಿತ್ ನ್ಯೂ ಫಿಸಿಕಲ್ ಕಮ್ಯುನಿಕೇಶನ್ ಮೀಡಿಯಂ ಸಚ್ ಆಸ್ ಸ್ಯಾಟಲೈಟ್ ಅಂಡ್ ಫೈಬರ್ ಆಪ್ಟಿಕ್ಸ್ ಟ್ರಾನ್ಸ್ಮಿಷನ್ ಅನ್ನುವಂಥದ್ದು ಬೋತ್ ಆರ್ ಕರೆಕ್ಟ್.
A car is running on a road at a uniform speed of 60 km/h. So the net resultant force on the car ಯಾವಾಗ್ಲೂ ಏನಾಗಿರುತ್ತೆ ಅಂತ ನಾವು ಹೇಳಿದ್ವಿ ಅಲ್ವಾ ಮುಂಚೆ. ಸೊ ದಟ್ ಇಸ್ ಇದೇನಾಗಿರುತ್ತೆ ಅದು ಕೂಡ ಝೀರೋನೇ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ ಯೂಸಸ್ ಫಾಸ್ಟ್ ರಿಯಾಕ್ಟರ್ ಟೆಕ್ನಾಲಜಿ. ಓಕೆ, ಹೌದು, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ ಏನಿದೆಯಲ್ಲ, ಇದು ಫಾಸ್ಟ್ ರಿಯಾಕ್ಟರ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡಿದೆ. ಜೊತೆಗೆ ಇಂಡಿಯನ್ ರೇರ್ ಅರ್ತ್ ಲಿಮಿಟ್ಸ್ ಏನಿದೆ, ಇಟ್ ಈಸ್ ಆಲ್ವೇಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಜಿರ್ಕಾನ್ ಫಾರ್ ಇಂಡಿಯಾಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಿಸೈಡ್ ಅದರ್ ರೇರ್ ಅರ್ತ್ ಪ್ರಾಡಕ್ಟ್ಸ್. ಓಕೆ, ಒನ್ ಆಸ್ಟ್ರಾನಮಿಕಲ್ ಯೂನಿಟ್ ಏನಿದೆ, ಇಟ್ ಇಸ್ ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಸನ್ ಅಂತ ಹೇಳ್ತೀವಿ. Okay, strips of two metals A and B are firmly joined together as shown in the figure. Okay, now heat ಮಾಡಿದಾಗ A ಅನ್ನುವಂಥದ್ದು expands more than B does. If this joined strip is heated, then it will appear as ಅಂತ ಕೇಳಿದ್ದಾರೆ. ನೋಡಿ, ಈ A ಮತ್ತು B ಅನ್ನುವಂಥ ಎರಡು, ಇದು ಒಂದು ಮೆಟಲ್, ಇದು ಒಂದು ಮೆಟಲ್. ಓಕೆ, ಇಲ್ಲಿ ಏನಾಗುತ್ತೆ, ಎ ಎಕ್ಸ್ಪ್ಯಾಂಡ್ಸ್ ಮೋರ್ ದ್ಯಾನ್ ಬಿ ಡಸ್, ಅಂದ್ರೆ ಹೀಟ್ ಮಾಡಿದಾಗ ಎ ಅನ್ನುವಂಥದ್ದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಬಿಗಿಂತ ಎ ಏನಿದೆ ಅದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಬಿಗಿಂತ. ಓಕೆ, ಇಫ್ ದಿಸ್ ಜಾಯಿನೆಡ್ ಸ್ಟ್ರಿಪ್ ಈಸ್ ಹೀಟೆಡ್ ದೆನ್ ಇಟ್ ವಿಲ್ ಅಪಿಯರ್ ಆಸ್. ಎರಡನ್ನೂ ನಾವು ಹೀಟ್ ಮಾಡಿದಾಗ ಅದು ಯಾವ ರೀತಿ ಕಾಣುತ್ತೆ ಅಂತ ಕೇಳಿದ್ದಾರೆ. ಯಾವ ರೀತಿ ಕಾಣುತ್ತೆ ಎರಡನ್ನೂ ಹೀಟ್ ಮಾಡಿದಾಗ ಅಂತ ಹೇಳಿದ್ರೆ, ನೋಡಿ ಯಾವ ರೀತಿ ಕಾಣುತ್ತೆ, ಅದು ಈ ರೀತಿ ಕಾಣುತ್ತೆ ಎರಡನ್ನೂ ಹೀಟ್ ಮಾಡಿದಾಗ. ಓಕೆ, ಇಲ್ಲಿ ನಾವು ಹೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆ, ಈ ಇಫ್ ದಿಸ್ ಜಾಯಿಂಟೆಡ್ ಸ್ಟ್ರಿಪ್ ಇಸ್ ಹೀಟೆಡ್ ಯಾವ ರೀತಿ ಕಾಣುತ್ತೆ, ಈ ರೀತಿ ಇರೋದೇನಾಗುತ್ತೆ, ಈ ರೀತಿ ಆಗುತ್ತೆ. ಓಕೆ, ಸೊ ಬಿ ಇಸ್ ದ ರೈಟ್ ಆನ್ಸರ್. The moon is revolving in a circular orbit around Earth with a uniform speed v. If the gravitational force suddenly disappears, the moon will anta helidre, moon will move with the velocity v tangentially to the original orbit. The pH of water at 25 degrees Celsius is 7. Okay, when it is heated to 100 degrees Celsius, the pH of water ಏನಾಗುತ್ತೆ ಹಾಗಾದ್ರೆ ಅಂತ ಕೇಳಿದರೆ, it remains same. ಯಾಕೆಂದ್ರೆ pH of pH ಏನಿರುತ್ತಲ್ವಾ ಅದು ಸೇಮ್ ಇರುತ್ತೆ, ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಓಕೆ, ಅದಕ್ಕೋಸ್ಕರ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದರೆ, ಆಲ್ಫಾ ರೇಸ್, ಬೀಟಾ ರೇಸ್, ಗಾಮಾ ರೇಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋದ್ರೆ, ಆಲ್ಫಾ ರೇಸ್ ಏನಿದೆಯಲ್ಲ, it is related to helium atoms that have lost 2 electrons. Okay, this is absolutely correct. And next ಬಂದ್ಬಿಟ್ಟು ಬೀಟಾ ರೇಸ್. ಬೀಟಾ ರೇಸ್ ಕೂಡ ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಬೀಟಾ ರೇಸ್ ಇಂದ ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ನಾವು ಬೀಟಾ ರೇಸ್ ಅಂತ ಹೇಳ್ತೀವಿ. ಇನ್ನು ಗಾಮಾ ರೇಸ್ ಬಂದ್ಬಿಟ್ಟು ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಗಾಮಾ ರೇಸ್ ಓನ್ಲಿ. Which one of the following is correct arrangement in the decreasing order of the refractive indices of glass, diamond and water? ಅದನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಮೀನ್ಸ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಅಂದ್ರೆ ಹಾಗಾದ್ರೆ ಫಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಒಳಗೊಂಡಿರೋದು ಯಾವುದು ಅಂತ ಹೇಳಿದ್ರೆ ಡೈಮಂಡ್. ಡೈಮಂಡ್ ಏನಿದೆಯಲ್ಲ, ಇಟ್ ಹ್ಯಾಸ್ ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅದಾದ ನಂತರ ಗ್ಲಾಸಿನ ನಂತರ ವಾಟರ್. ಓಕೆ, ಇದು ಹೈಯೆಸ್ಟ್, ಇದು ಅದಕ್ಕಿಂತ ಕಡಿಮೆ, ಇದು ಅದಕ್ಕಿಂತ ಕಡಿಮೆ. ಇನ್ನು ಪರ್ಸ್ಪಿರೇಷನ್ ಇಸ್ ಮ್ಯಾಕ್ಸಿಮಮ್. ಪರ್ಸ್ಪಿರೇಷನ್ ಅಂದ್ರೆ ಬೆವರೋದು ಅಂತ ಏನ್ ಹೇಳ್ತೀವಲ್ವ, ಪರ್ಸ್ಪಿರೇಷನ್ ಅದು ಜಾಸ್ತಿ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಟೆಂಪರೇಚರ್ ಈಸ್ ಲೋ ಅಂಡ್ ಏರ್ ಈಸ್ ಡ್ರೈ. ಟೆಂಪರೇಚರ್ ಈಸ್ ಲೋ ಅಂಡ್ ಏರ್ ಈಸ್ ಹ್ಯೂಮಿಡ್. ಟೆಂಪರೇಚರ್ ಈಸ್ ಹೈ ಅಂಡ್ ಏರ್ ಈಸ್ ಡ್ರೈ. ಟೆಂಪರೇಚರ್ ಈಸ್ ಹೈ ಅಂಡ್ ಏರ್ ಈಸ್ ಹ್ಯೂಮಿಡ್ ಅಂತ ಇದೆ. ಏರು ಹ್ಯೂಮಿಡ್ ಇರಬೇಕು. ಓಕೆ, ಅಂಡ್ ಟೆಂಪರೇಚರ್ ಜಾಸ್ತಿ ಇದ್ದು ಏರ್ ಈಸ್ ಹ್ಯೂಮಿಡ್ ಇದ್ರೆ ಮಾತ್ರ
ಪರ್ಸ್ಪಿರೇಷನ್ ಬೆವರೋದು ಜಾಸ್ತಿ ಇರುತ್ತೆ. The quantity of water vapor the atmosphere can hold. ಅಟ್ಮಾಸ್ಫಿಯರ್ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ವೇಪರ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಇದೆ. increases with increase of temperature. Okay. ಅಂದ್ರೆ ಕ್ವಾಂಟಿಟಿ ಆಫ್ ವಾಟರ್ ವೇಪರ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಕ್ವಾಂಟಿಟಿ ಆಫ್ ವಾಟರ್ ವೇಪರ್ ಹೋಲ್ಡ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇಟ್ ಟೇಕ್ಸ್ ಮಚ್ ಲಾಂಗರ್ ಟು ಕುಕ್ ಥಿಂಗ್ಸ್ ಇನ್ ದ ಹಿಲ್ಸ್ ದ್ಯಾನ್ ಇನ್ ಪ್ಲೇನ್ಸ್. ಕಾರಣ ಏನು ಅಂತ ಹೇಳಿದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಲೋವರ್ ಅಂಡ್ ವಾಟರ್ ಬಾಯ್ಲ್ಸ್ ಅಟ್ ಎ ಲೋವರ್ ಟೆಂಪರೇಚರ್. ಓಕೆ, ಅದಕ್ಕೋಸ್ಕರ ಆಸ್ ಅ ಮ್ಯಾನ್ ಮೂವ್ಸ್ ಡೈರೆಕ್ಟ್ಲಿ ಅವೇ ಫ್ರಮ್ ಎ ಸ್ಟಡಿ ಸೋರ್ಸ್ ಆಫ್ ಸೌಂಡ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್ the sound he hears will decrease in frequency and intensity. Okay, as a man moves directly away from a steady source of sound. ಒಂದು ಸ್ಟಡಿ ಸೋರ್ಸ್ ಆಫ್ ಸೌಂಡ್ ಏನಿರುತ್ತೆ ಅದರಿಂದ ಅವನು ತಕ್ಷಣಕ್ಕೆ ಡೈರೆಕ್ಟ್ ಆಗಿ ಅದರಿಂದ ದೂರ ಬಂದ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಅಂತ ಹೇಳಿದ್ರೆ ಆವಾಗ ಸೌಂಡ್ ಯಾವ ರೀತಿ ಕೇಳುತ್ತೆ ಅಂತ ಹೇಳಿದ್ರೆ ಆ ಒಂದು ಸೌಂಡ್ ನ ಫ್ರೀಕ್ವೆನ್ಸಿ ಜೊತೆಗೆ ಇಂಟೆನ್ಸಿಟಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟು ಎನ್ ಆಸ್ಟ್ರೋನಾಟ್ ಔಟರ್ ಸ್ಪೇಸ್ ಯಾವ ರೀತಿ ಕಾಣುತ್ತೆ? ಬ್ಲಾಕ್ ಆಗಿ ಕಾಣುತ್ತೆ. ಓಕೆ, ಬ್ಲಾಕ್ ಆಗಿ ಕಾಣುತ್ತೆ. ದ ವರ್ಕಿಂಗ್ ಆಫ್ ಆಪ್ಟಿಕಲ್ ಫೈಬರ್ಸ್ ಇಸ್ ಬೇಸ್ಡ್ ಆನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಎ ಬಾಡಿ ಈಸ್ ಸ್ಟೇಬಲ್ ಇಫ್ ಇಟ್ ಹ್ಯಾಸ್ ನೋಡಿ ಒಂದು ಬಾಡಿ ಸ್ಟೇಬಲ್ ಆಗಿರುತ್ತೆ ಯಾವಾಗ ಅಂತ ಹೇಳಿದ್ರೆ ಬ್ರಾಡ್ ಬೇಸ್ ಅಂಡ್ ಎ ಲೋ ಸೆಂಟರ್ ಆಫ್ ಗ್ರಾವಿಟಿಯನ್ನ ಒಳಗೊಂಡಿದ್ದಾಗ ಸ್ಟೇಬಲ್ ಆಗಿರುತ್ತೆ. ಒಂದು ಬಾಡಿ ಸ್ಟೇಬಲ್ ಅಂತ ನಾವು ಯಾವಾಗ ಹೇಳ್ತೀವಿ ಅದು ಬ್ರಾಡ್ ಬೇಸ್ ಅನ್ನ ಒಳಗೊಂಡಿರ್ಬೇಕು, ಜೊತೆಗೆ ಲೋ ಸೆಂಟರ್ ಆಫ್ ಗ್ರಾವಿಟಿಯನ್ನ ಒಳಗೊಂಡಿರ್ಬೇಕು. If a body starts its motion from a point and comes back to its initial position after a certain time, then since its displacement ಅದು ಏನಾಗಿರುತ್ತೆ ಅದು 0 ಆಗಿರುತ್ತೆ, ಜೊತೆಗೆ average velocity ಕೂಡ 0 ಆಗಿರುತ್ತೆ. A wave in which the particles of the material move up and down as the wave goes from left to right is known as a wave in which the particles of a material ನೋಡಿ particles of material ಏನಿರುತ್ತೆ move up and down as the waves ಲೆಫ್ಟ್ ಮತ್ತೆ ರೈಟ್ ಗೆ ಹೋದಂಗೆ ಮಟೀರಿಯಲ್ ಕೂಡ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದನ್ನ ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳ್ತಾರೆ. ಓಕೆ, what should be done to increase the pitch of a string instrument? ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಪಿಚ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಡಿಕ್ರೀಸ್ ದ ಗಾಜ್ ಆಫ್ ಸ್ಟ್ರಿಂಗ್ ಯೂಸ್ಡ್, ಅದು ಏನ್ ಮಾಡಿರ್ತಾರೆ ಅದನ್ನ ಡಿಕ್ರೀಸ್ ಮಾಡಬೇಕು ಅಂಡ್ ಜೊತೆಗೆ ಟೈಟನ್ ದ ಸ್ಟ್ರಿಂಗ್ ನ ಟೈಟ್ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಗಿವ್ಸ್ ಕರೆಕ್ಟ್ ಡಿಸೆಂಡಿಂಗ್ ಆರ್ಡರ್ ಆಫ್ ಎಲಾಸ್ಟಿಸಿಟಿ ಇನ್ ದ ಸಬ್ಸ್ಟಾನ್ಸಸ್ ಅಂತ ಹೇಳಿದರೆ ಫಸ್ಟ್ ಸಿಲ್ವರ್, ಅದಾದ ನಂತರ ಫಸ್ಟ್ ಸ್ಟೀಲ್, ಅದಾದ ನಂತರ ಸಿಲ್ವರ್ ಆದ್ಮೇಲೆ ರಬ್ಬರ್. ಡಿಕ್ರೀಸಿಂಗ್ ಆರ್ಡರ್ ಆಫ್ ಎಲಾಸ್ಟಿಸಿಟಿ. ಫಸ್ಟ್ ಹೈಯೆಸ್ಟ್ ಎಲಾಸ್ಟಿಸಿಟಿ ಹೊಂದಿರುವಂತದ್ದು ಯಾವುದು? ಸ್ಟೀಲು, ಅದಾದ ನಂತರ ಸಿಲ್ವರ್, ಅದಾದ ನಂತರ ರಬ್ಬರ್. A person's spectacles have a power of -2.0. The spectacles have and ಆರ್ ಡ್ಯಾಶ್ ಅಂತ ಹೇಳಿದ್ರೆ ಯಾರು -2.0 ಪವರ್ ಅನ್ನ ಒಳಗೊಂಡಿರ್ತಾರಲ್ವಾ ಅವರು ಡೈವರ್ಜಿಂಗ್ ಲೆನ್ಸ್ ಅನ್ನ ಒಳಗೊಂಡಿರ್ತವೆ. ಅಂದ್ರೆ ಆ ಒಂದು ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಅವರು ಶಾರ್ಟ್ ಸೈಟ್ ಅನ್ನ ಒಳಗೊಂಡಿರ್ತಾರೆ ಅಂತ. ಓಕೆ, ವೆನ್ ಐರನ್ ರಸ್ಟ್ ಅದ್ರ ವೆಯ್ಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೋಪ್ ಈಸ್ ಯೂಸ್ಡ್ ಇನ್ ವಾಷಿಂಗ್. ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಇಟ್ ಲೋವರ್ಸ್ ದ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ಅದಕ್ಕೋಸ್ಕರ ಸೋಪ್ ಅನ್ನ ಯೂಸ್ ಮಾಡ್ತಾರೆ. ಸೋಪ್ ಈಸ್ ಯೂಸ್ಡ್ ಇನ್ ವಾಷಿಂಗ್ ಬಿಕಾಸ್ ಇಟ್ ಲೋವರ್ಸ್ ದ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. The color of the outer edge of a rainbow will be color of the outer edge. Outer edge ಯಾವಾಗ್ಲೂ ರೆಡ್ ಆಗಿರುತ್ತೆ. ಓಕೆ, when milk is churned, the cream separates from it due to the centrifugal force. Okay, why do rain-bearing clouds look black? ಯಾಕೆ ಮೋಡ ಕಪ್ಪು ಮೋಡ ಆಗಿ ಕಾಣುತ್ತೆ?
ಮಳೆಯ ಮೋಡಗಳು ಕಪ್ಪಾಗಿ ಯಾಕೆ ಇರ್ತವೆ ಅಂತ ಕೇಳಿದ್ರೆ, ಲಾರ್ಜ್ ನಂಬರ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಇನ್ ದೆಮ್ ಅಬ್ಸಾರ್ಬ್ ಆಲ್ ದ ಸನ್ಲೈಟ್. ಅದಕ್ಕೋಸ್ಕರ ಅಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಏನ್ ಇರ್ತಾವಲ್ವಾ ಅದ್ರೊಳಗಡೆ, ಅದು ಎಲ್ಲಾನು ಕೂಡ ಸನ್ಲೈಟ್ ಅನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಅದು ಬ್ಲಾಕ್ ಕಾಣುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಹೀಟ್? ರಿಗಾರ್ಡಿಂಗ್ ಹೀಟ್ ಯಾವುದು ಕರೆಕ್ಟ್ ಅಂತ ಕೇಳಿದರೆ, ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ, ಕರೆಕ್ಟ್. ಹೀಟ್ ಕ್ಯಾನ್ ಬಿ ರಿಫ್ಲೆಕ್ಟೆಡ್ ಬೈ ಅ ಮಿರರ್, ಕರೆಕ್ಟ್. ಹೀಟ್ ಇಸ್ ಅ electromagnetic radiation, this is also correct. Arrange in descending order of hotness the color of the stars ಅಂತ ಹೇಳಿದರೆ, ಡಿಸೆಂಡಿಂಗ್ ಆರ್ಡರ್ ಆಫ್ ಹಾಟ್ನೆಸ್ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಹೇಳ್ತಾ ಹೋಗ್ಬೇಕು. ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೇಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಬ್ಲೂ ವೈಟ್ ಏನಿದೆಯಲ್ಲ, ಇದು ಹೆಚ್ಚು ಹಾಟ್ನೆಸ್ ಅನ್ನ ಒಳಗೊಂಡಿರುತ್ತೆ. ಬ್ಲೂ ವೈಟ್ ಏನಿದೆಯಲ್ಲ, ಇದು ಜಾಸ್ತಿ ಹಾಟ್ನೆಸ್ ಅನ್ನ ಒಳಗೊಂಡಿರುತ್ತೆ. ಇದಕ್ಕಿಂತ ಕಮ್ಮಿ ಯಾವುದು ಅಂತ ಹೇಳಿದ್ರೆ, ವೈಟ್. ಓಕೆ, ಇದಕ್ಕಿಂತ ಕಡಿಮೆ ಯಾವುದು ಅಂತ ಹೇಳಿದ್ರೆ, ಇದಾದ ನಂತರ ಬರುವಂತದ್ದು ಯೆಲ್ಲೋ ಕಡಿಮೆ, ಅದಾದ ನಂತರ ರೆಡ್. ಓಕೆ, ಅದಾದ ನಂತರ ರೆಡ್. ಇವೆಲ್ಲ ಏನು, ಡಿಸೆಂಡಿಂಗ್ ಆರ್ಡರ್ ಆಫ್ ಹಾಟ್ನೆಸ್ ಅಂದ್ರೆ, ಸೊ ಹಾಟ್ನೆಸ್ ಜಾಸ್ತಿ ಇರೋದು ಯಾವುದು, ರೆಡ್. ಇದು ಲಾಸ್ಟ್ ಅಲ್ಲಿ ಬರುತ್ತೆ. ಅದಾದ ನಂತರ ಎಲ್ಲೋ ಅದಕ್ಕಿಂತ ಕಡಿಮೆ ಬಿಸಿ, ವೈಟ್ ಅದಕ್ಕಿಂತ ಕಡಿಮೆ ಬಿಸಿ. ಈ ಕಡಿಮೆ ಬಿಸಿ ವೈಟ್ ಏನಿದೆ ಅದಕ್ಕಿಂತಾನು ಕಡಿಮೆ ಹಾಟ್ನೆಸ್ ಅನ್ನ ಒಳಗೊಂಡಿರೋದು ಬ್ಲೂ ವೈಟ್. ಓಕೆ, a crystal capable of absorbing a radiation and re-emitting it in the form of visible light does so after a certain small time interval of excitation. This phenomena is called phosphorescence ಅಂತ ಹೇಳ್ತಾರೆ. ಓಕೆ, electric current passing through a metallic wire generates heat. ಓಕೆ, ಕಾರಣ ಏನು, ಎಲೆಕ್ಟ್ರಿಕ್ ಕರೆಂಟ್ ಏನು ಮೆಟಲ್ ವೈರ್ ಮೂಲಕ ಪಾಸ್ ಆಗುತ್ತೆ, ಅದು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಆಫ್ ದ ಎನರ್ಜಿ ರಿಲೀಸ್ಡ್ ಇನ್ ದ ಅಯೋನೈಸೇಷನ್ ಆಫ್ ದ ಆಟಮ್ಸ್ ಆಫ್ ದ ಮೆಟಲ್. ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ, ವೆನ್ ಬಾಡಿ ಮೂವ್ಸ್ ವಿತ್ ಅ ವೆಲಾಸಿಟಿ ಕಂಪ್ಯಾರಬಲ್ ಟು ದ ವೆಲಾಸಿಟಿ ಆಫ್ ಲೈಟ್, ಇಟ್ಸ್ ಲೆಂತ್ ಡಿಕ್ರೀಸಸ್ ಬಟ್ ಮಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಲೆಂತ್ ಇನ್ಕ್ರೀಸ್ ಆದ್ರೆ ಮಾಸು ಡಿಕ್ರೀಸ್ ಆಗುತ್ತೆ. ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಐರನ್ ದಾನ್ ಇನ್ ಏರ್. ಓಕೆ, ಏರ್ ಗಿಂತ ಐರನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ. ವೆನ್ ಎ ಲಿಫ್ಟ್ ಇಸ್ ಗೋಯಿಂಗ್ ಡೌನ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್, ದ ಅಪಾರೆಂಟ್ ವೇಟ್ ಆಫ್ ಎ ಮ್ಯಾನ್ ಇನ್ ದ ಲಿಫ್ಟ್ ಈಸ್ ಅಂತ ಕೇಳಿದ್ರೆ ಸ್ಲೈಟ್ಲಿ ಲೆಸ್ ದಾನ್ ದ ರಿಯಲ್ ವೇಟ್ ಆಗಿರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಗ್ಲಾಸ್ ಇಶ್ಯೂಡ್ ಇನ್ ಗ್ರೀನ್ ಹೌಸ್ ಟು ಟ್ರಾಪ್ ಹೀಟ್ ಆನ್ ಎ ಸನ್ನಿ ಡೇ ಅಂತ ಕೇಳಿದ್ರೆ, ಇಟ್ ಇಸ್ ಟ್ರಾನ್ಸ್ಪರೆಂಟ್ ಟು ಶಾರ್ಟ್ ವೇವ್ ರೇಡಿಯೇಷನ್ ಬಟ್ ಅಬ್ಸ್ಟ್ರಕ್ಟ್ ದ ಲಾಂಗ್ ವೇವ್ ಇನ್ಫ್ರಾರೆಡ್ radiation is the right answer. Soldiers crossing a suspension bridge always break steps in case the frequency of vibration of their marching should coincide with that of the bridge, and this is because of the phenomenon of resonance of sound. In a cup, tea cools from 90 degrees Celsius to 80 degrees Celsius in exactly 1 minute. So it will cool from 70 degrees Celsius to 60 degrees Celsius in less than 1 minute is the right answer. Okay. A person is moving towards a plane mirror with a speed of 1 meter per second. The image will approach the moving person with a relative speed of 2 meter per second ತರ ಕಾಣುತ್ತೆ. ಯಾಕಂದ್ರೆ ರಿಲೇಟಿವ್ ಸ್ಪೀಡ್ ಏನಾಗಿರುತ್ತೆ ಇಲ್ಲಿ 1 ಮೀಟರ್ ಪರ್ ಸೆಕೆಂಡ್. ಸೊ ರಿಲೇಟಿವ್ ಸ್ಪೀಡ್ ನೋಡಿದಾಗ 1 ಮೀಟರ್ ಪರ್ ಸೆಕೆಂಡ್, ಮಿರರ್ 1 ಮೀಟರ್ ಏನಾಗುತ್ತೆ 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, 2 men talk on moon. ಚಂದ್ರನಲ್ಲಿ ಇಬ್ರು ಮಾತಾಡ್ತಾ ಇದ್ದಾರೆ.
So they hear each other with lower frequency, with higher frequency, can hear each other with same frequency as on earth, they can't hear each other at all ಅಂತ ಇದೆ. So two men talk on moon. ಸೊ ರಿಸಲ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಕಾಂಟ್ ಹಿಯರ್ ಈಚ್ ಅದರ್, ಒಬ್ರಿಗೊಬ್ರು ಮಾತಾಡೋಕೆ ಆಗಲ್ಲ. ಕಾಂಟ್ ಹಿಯರ್ ಈಚ್ ಅದರ್, ಅವ್ರು ಹೇಳೋದು ಇವ್ರಿಗೆ ಕೇಳಲ್ಲ, ಇವ್ರು ಹೇಳೋದು ಅವ್ರಿಗೆ ಕೇಳೋದೇ ಇಲ್ಲ. ವಿ ಕೆನಾಟ್ ಸಿ ಡ್ಯೂರಿಂಗ್ ಎ ಫಾಗ್ ಬಿಕಾಸ್ ಆಫ್, ವಿ ಕೆನಾಟ್ ಸಿ ಡ್ಯೂರಿಂಗ್ ಎ ಫಾಗ್ ಇದ್ದಾಗ ನಮ್ಗೆ ಕಾಣಿಸೋದಿಲ್ಲ. ಯಾಕೆ, ಕಾರಣ ಏನು ಅಂತ ಅಂದ್ರೆ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್. ಓಕೆ, ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್ we cannot see during a fog. We cannot see during a fog because of scattering of light. So ಇಲ್ಲಿವರೆಗೂ ನಾವು 223 ಕ್ವೆಶನ್ಸ್ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.